ಹಿಲ್ಟನ್ ಹೋಟೆಲಿಂದ ಎಲ್ಲ ಕಾರ್ಗಳು ಕೂಡ ಮೂವ್ ಆಗ್ತಾ ಇದೆ. ಸಂಬಂಧಪಟ್ಟ ಎಲ್ಲ ಶಾಸಕರುಗಳು ಆಲ್ರೆಡಿ ಬಸ್ಸಲ್ಲಿ ಹೋಗಿ ಆಗಿದೆ. ಉಳಿದ ಬೇರೆ ಬೇರೆ ನಾಯಕರಿರ್ತಾರೆ, ಅವರಿಗೆ ವೋಟಿಂಗ್ ಇರೋದಿಲ್ಲ. ಈಗ MP ಬಂದಿದ್ರೆ, ಮತ್ತೊಬ್ಬರು ಬಂದಿದ್ರೆ, ಇವರೆಲ್ಲ ಸಂಬಂಧಪಟ್ಟ ಹಾಗೆ ಹಿಲ್ಟನ್ ಹೋಟೆಲ್ನಿಂದ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇದ್ದೀರಿ ನೀವು. ಕುಪೇಂದ್ರ ರೆಡ್ಡಿ ಗೆಲ್ತಾರಾ ಅಷ್ಟೇ ಇವತ್ತಿನ ಭಾಳ ದೊಡ್ಡ ಒಂದು ಸಸ್ಪೆನ್ಸ್. ಯಾಕೆಂತಂದರೆ ಈ ರಾಜ್ಯಸಭೆ ರಣರಂಗ ಯಾಕೆ ಆಗ್ತಾ ಇದೆ ಅಂತಂದರೆ, ಮೊನ್ನೆ MLC ಚುನಾವಣೆ ನಡೆಯಿತು ಶಿಕ್ಷಕರ ಕ್ಷೇತ್ರದ್ದು. ಮೈತ್ರಿಕೂಟಕ್ಕೆ ಭಾಳ ದೊಡ್ಡ ಸೋಲಾಗಿತ್ತು. ಪುಟ್ಟಣ್ಣ ವಾಪಸ್ ಗೆದ್ದು ಬಂದಿದ್ದರು. ಮೈತ್ರಿಕೂಟದ ರಂಗನಾಥ್ ಅವರು ಸೋತು ಹೋಗಿದ್ದರು. ಈ ನಡುವೆ SD ಸೋಮಶೇಖರ್ ಹೇಳಿದರು, ನಾನು ಯಾವುದೇ ಕಾರಣಕ್ಕೂ ಕೂಡ ವೋಟ್ ಹಾಕೋದಿಲ್ಲ ಮೈತ್ರಿಗೆ ಅಂತೇಳಿ. ಸೊ ಹಾಗಿರುವಾಗ ಅಲ್ಲಿ ಏನು ಆನೆ ಕುದುರೆ ಆಗತ್ತೆ ಅಂತ ಏನಲ್ಲ, ಆದರೆ ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ಏನು ಮೈತ್ರಿದ್ದು ಕೂಡ ಸೋಲ್ತಾ ಇದ್ದಾರಂತೆ, ಹಿಂಗೆ ನೋಡಿ ಅಶೋಕ್ ಮಾತಾಡ್ತಾ ಇದ್ದಾರೆ. ಬರಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾವುದೇ ನಮ್ಮ ಕಡೆದಂತೂ ಯಾವುದೇ ಹೆಚ್ಚು ಕಡಿಮೆ ಆಗೋದಿಲ್ಲ. ನಾವು ಮೊದಲೊಂದು ಅದೇ ನಿರ್ಧಾರ ಮೇಲೆ ಇದ್ವಿ, ಈಗಲೂ ಅದೇ ಹೇಳ್ತಾ ಇದ್ವಿ. ಮಾಕ್ ಲೈವ್ ವೇಳೆ ಒಂದಷ್ಟು ಶಾಸಕರು ತಪ್ಪು ಮತದಾನ ಮಾಡಿದ್ದಾರೆ ಅನ್ನುವಂಥ ಆತಂಕ ಸರ್. ಏನಿಲ್ಲ, ರಾತ್ರಿ ಎಲ್ಲ ಟ್ರಯಲ್ ನೋಡಿದರೆ ಎಲ್ಲರೂ ಪರ್ಫೆಕ್ಟಾಗಿ ಆಗ್ಯಾರ 101%. ಮತ್ತು ಬೆಳಗ್ಗೆ ಕೂಡ ಟ್ರಯಲ್ ನಡೀತಾ ಇದೆ ಅಂತ ಸರ್. ನಡೆಯಬೇಕಲ್ಲ, ಅದೇನು ತಪ್ಪದು. ಯಾವಾಗಲೂ ನಡೀತದೆ, ಯಾವ ಕಾಲಕ್ಕೂ ಮಾಡ್ತಾನೆ ಬಂದಿದೆ. ನಾನೇ ಎಲೆಕ್ಷನ್ ಏಜೆಂಟಾಗಿ 5 ಬಾರಿಗಿದ್ದೆ. 2 ಸಲ ಅಸ್ಕರ್ ಫರ್ನಾಂಡಸ್ಗೆ, ಹರಿಪ್ರಸಾದ್ ಅವ್ರಿಗೆ, ನಮ್ಮ ರೆಹಮಾನ್ ಖಾನ್ ಅವ್ರಿಗೆ ನಾನೇ ಎಲೆಕ್ಷನ್ ಏಜೆಂಟಾಗಿದ್ದೆ. ಎಂದೂ ಅಡ್ಡ ಮತದಾನ ನಮ್ಮ ಕಡೆಯಿಂದ ಆಗಿಲ್ಲ, ಮತ್ತು ಯಾವುದು ತಪ್ಪೂ ಆಗೋದಿಲ್ಲ. ಶಾಸಕರು ತಂಡಗಳಾಗಿ ಬರ್ತಾರೆ ಹೇಗೆ ಸರ್? ಮತ್ತು ಬರಬೇಕಲ್ಲ, ಎಲ್ಲ ಬಸ್ನಲ್ಲಿ ಬರಬೇಕಲ್ಲ, ಎಲ್ಲರೂ ಕಲ್ತು ಬರ್ತಾರೆ, ಏನು ತೊಂದರೆ ಇಲ್ಲ. ಇದಿಷ್ಟು ಸಚಿವರಾದಂಥ ಬೋಸರಾಜ್ ಅವರು ಮತ್ತು ಕ್ಯಾಮ್ರಾಮನ್ ಮಂಜುನಾಥ್ ರಿಪಬ್ಲಿಕ್ ಕಾರ್ಡ್. ಏನಾದರೂ ಆಗ್ಬೋದೇನೋ. SD ಸೋಮಶೇಖರ್ ಗೋಪಾಲಯ್ಯ ಆ ಕಡೆ ಆಲ್ರೆಡಿ ಒಂದು ಕಾಲು ಇಟ್ಟುಬಿಟ್ಟಿದ್ದಾರೆ ಅಂತಿದೆ. ಇಲ್ಲ, ಗೋಪಾಲಯ್ಯ ಅವರೆಲ್ಲೂ ಹೋಗಿಲ್ಲಮ್ಮ. SD ಸೋಮಶೇಖರ್ ಅವರು ಕೆಲವು ಕಾರಣಗಳಿಂದ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಎಲ್ಲರ ಜೊತೆನೂ ಮಾತಾಡಿದ್ದಾರೆ. ಒಟ್ಟಾರೆ ಗೆಲ್ತೀರಿ ಅಂದ್ರೆ 100% ಗೆಲ್ತೀರಿ. ನೋಡಿ, ಚುನಾವಣೆನೇ ಈಗಾಗಲೇ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅವರು ಅದನ್ನು ನೋಡ್ತಾರೆ. ನಮ್ಮ ಪಾರ್ಟಿದು ಏನು ಎಕ್ಸಸ್ ಓದ್ತಿದೆ ಅದನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಮಾಡ್ತೀವಿ. ಹೌದು, 100% ಏನಾದರೂ ಕ್ರಾಸ್ ವೋಟ್ ಆಗ್ಬೋದೇನೋ ಗೊತ್ತಿಲ್ಲ ಸರ್. 42 MLAಗಳನ್ನ BJP ಸಂಪರ್ಕ ಮಾಡಿದೆ ಅಂತ ಈಗಷ್ಟೇ DCM DK ಶಿವಕುಮಾರ್ ಮಾತಾಡ್ತಾ ಇದ್ರು. ಈ BJP ಅವರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲ. 42 MLAಗಳನ್ನ ಯಾವ ವಿಶ್ವಾಸದ ಮೇಲೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಿ, ಏನೆಲ್ಲ ಆಫರ್ ಕೊಡ್ತಾ ಇದ್ದೀರಿ ಅಂತ ಕೇಳ್ತಿರೋದು. ನೀವು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ರಲ್ಲ ನಮ್ಮ BJP ಶಾಸಕರನ್ನ, ನೀವು ಮಾತಾಡ್ಸೇ ಇಲ್ವಾ? ನೀವು ಮಾಡಿಲ್ವಾ? ನಿಮ್ಮ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋ ನಮ್ಮ ತಟ್ಟೆಯಲ್ಲಿ ನೊಣ ತೋರಿಸೋದು ಬೇಕಾಗಿಲ್ಲ. ಅದರಲ್ಲಿ ಇದು ರಾಜಕೀಯವಾಗೇ ಮಾಡ್ತೀವಿ. ಅದರಲ್ಲಿ ಏನು ನಮಗೆ ಸಿದ್ಧಾಂತಗಳು ಇವೆಲ್ಲ ಕೂಡ ಅವ್ರ ಸಿದ್ಧಾಂತ ಇಟ್ಕೊಂಡು ಹೇಳಿದರೆ ನಮ್ಗೆ ಹೇಳ್ಬೋದು. ಚುನಾವಣೆಯಲ್ಲಿ ಗೆಲ್ಲೋದ್ರಿಂದ ಎಲ್ಲ ತಂತ್ರಗಳನ್ನು ಮಾಡ್ತೀವ್ರೆ. ಅದರಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಏನು ಮಾಡೋದಿಲ್ಲ, ಅಪ್ರೋಚ್ ಮಾಡೋದು, ಕೇಳೋವಂಥದ್ದು ಇದ್ದೇ ಇರ್ತದೆ. ಕಾಂಗ್ರೆಸ್ ಅವ್ರ ಪ್ರಶ್ನೆ ಏನಿದೆ, ತಂತ್ರವಾ ಕುತಂತ್ರವಾ ಅಂತ? ಅಲ್ಲ, ತಂತ್ರ ಅಲ್ಲ. ಇವತ್ತು 7 ಜನ JDS ಅವರು ಕ್ರಾಸ್ ವೋಟ್ ಮಾಡಿರಲಿಲ್ವ ಅವಾಗ? ಅದೇನು ತಂತ್ರ ಮಾಡಿದ್ರು, ಕುತಂತ್ರ ಮಾಡಿದ್ರು. ಇದು ತಂತ್ರನೋ ಕುತಂತ್ರನೋ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅದರಲ್ಲಿ. ಸೊ ನಾವು ಭಾಳ ಏನು ನಿರೀಕ್ಷೆ ಇಟ್ಕೊಂಡು 42 ಜನ ಮಾಡಿದ್ದಾರೆ. ಬಟ್ ಒಂದು 6-7 ಕಮ್ಮಿ ಆಗುತ್ತೆ ಸರ್ ನಿಮಗೆ ಒಂದು ಎಲೆಕ್ಷನ್. 5 ಕಮ್ಮಿ ಆಗ್ತದೆ. 5 ಕಮ್ಮಿ ಆಗಿರೋದು ಏನಾದರೂ ನಮ್ಮ ವಿಶ್ವಾಸದ ಮೇಲೆ, ನಮ್ಮ ಮೇಲೆ ಪ್ರೀತಿಯ ಮೇಲೆ, ಎರಡೂ ಪಕ್ಷಗಳ ನಂಬಿಕೆ ಮೇಲೆ, ಮೋದಿಯವರ ಒಂದು ವಿಶ್ವಾಸದ ಮೇಲೆ, ಎಷ್ಟೋ ಜನಕ್ಕೆ ಮೋದಿಯವರ ಮೇಲೆ ಇರ್ತಕ್ಕಂಥ ಪ್ರೀತಿಯಲ್ಲಿ ಸರ್ ನೀವು ಇವತ್ತು ಯಡಿಯೂರಪ್ಪನವರ ಬರ್ತ್ಡೇ ಇರೋದ್ರಿಂದ ನೀವು ಪಕ್ಷೇತರ ಶಾಸಕರು ಮತ್ತು ಕಾಂಗ್ರೆಸ್ ಶಾಸಕರು ಏನು ಸಂಪರ್ಕ ಮಾಡಿದರೆ ಈ ಒಂದು ವಿಚಾರಕ್ಕೆ? 100% ನಾನು ಕಾಂಗ್ರೆಸ್ನವ್ರನ್ನೂ ಕೇಳಿದ್ದೀನಿ, ಪಕ್ಷೇತರನ್ನು ಕೇಳಿದ್ದೀನಿ. ಸರ್, ಮತ್ತು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಒಂದು FIR ಹಾಕಿದ್ದಾರೆ ಕಾಂಗ್ರೆಸ್. ಅದರ ಬಗ್ಗೆ ನಾನು ತಿಳಿಸಿದೆ. ಈಗ ಏನಂದರೆ, ಇದು ಡೆಮಾಕ್ರೆಟಿಕ್ ಸರ್ಕಾರದಲ್ಲಿ, ಡೆಮಾಕ್ರೆಟಿಕ್ ಸಿಸ್ಟಮ್ಮಲ್ಲಿ ವೋಟ್ ಕೇಳುವಂಥ ಹಕ್ಕು ನನಗಿದೆ. ಕೇಸ್ ರಿಜಿಸ್ಟರ್ ಮಾಡೋದಕ್ಕೆ ಮಿಷನರಿ ಯೂಸ್ ಮಾಡಿ ಅವ್ರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಎಲೆಕ್ಷನ್ ಕಮಿಷನರಿಗೆ ತಿಳಿಸಿ ರಿಜಿಸ್ಟರ್ ಮಾಡಬೇಕಿತ್ತು. ಇವು ಅವರಾಗವರು ಡೆಫರ್ಮೇಷನ್ಗೆ ದಾರಿ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ಮಾಡ್ತೀವಿ. ಯಾಕಂತೇಳಿದ್ರೆ ಈಗ ನಾವು ಎಲೆಕ್ಷನ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟು ನಾಳೆಯಿಂದ ಅದನ್ನು ಮಾಡ್ತೇವೆ. ಇದಿಷ್ಟು ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಕುಪೇಂದ್ರ ರೆಡ್ಡಿ ಅವರ ಜೊತೆ ಒಂದು ಎಕ್ಸ್ಕ್ಲೂಸಿವ್ ಮಾತು, ಬಹಳ ಅದ್ಭುತವಾಗಿ ಮಾತಾಡಿಸಿದ್ರು ನಮ್ಮ ರಿಪೋರ್ಟರ್. 5 ಜನ ಬೇಕಾಗಿದ್ದಾರೆ ನನಗೆ, ನಾನು ಸಂಪರ್ಕ ಮಾಡಿದ್ದೀನಿ. ಆಮೇಲೆ ಕಾಂಗ್ರೆಸ್ನವರನ್ನು ಕೇಳಿದ್ದೀನಿ, ಪಕ್ಷೇತರ ಕೇಳಿದ್ದೀನಿ. ನನಗೆ ಹಕ್ಕಿದೆ, ಸಂವಿಧಾನಬದ್ಧ ವ್ಯವಸ್ಥೆಯಲ್ಲಿ ನನಗೆ ಹಕ್ಕಿದೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನನಗೆ ಹಕ್ಕಿದೆ ಕೇಳೋದಕ್ಕೆ, ಕೇಳಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಅವರ ಲೆಕ್ಕಾಚಾರ ಪ್ರಕಾರ 5 ಜನ ಅವರಿಗೆ ಎಕ್ಸ್ಟ್ರಾ ಸಿಕ್ಕಿದ್ರೆ ಸಾಕು. ಅವರ ಲೆಕ್ಕಾಚಾರ ಏನೋ ಒಂದು ಲೆಕ್ಕಾಚಾರ ಇರುತ್ತೆ. ಆಮೇಲೆ ನಿಮಗೆ ಈ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಥರ ಅಲ್ಲ ಇದು. ಅಂದರೆ ಜನ ಓಟ್ ಹಾಕಿದ್ರು, ಯಾರಿಗೆ ಹೈಯೆಸ್ಟ್ ಬಂತು ಮುಗಿದೋಯ್ತು. ಇಲ್ಲ, ಹಾಗಲ್ಲ. ಇಲ್ಲಿ ಮೊದಲನೇ ಪ್ರಾಶಸ್ತ್ಯ, ಎರಡನೇ ಪ್ರಾಶಸ್ತ್ಯ. ಆರ್ ವಿ ದೇಶಪಾಂಡೆ ಅವರು ಇದ್ದಾರೆ ಸರ್. ಇವತ್ತು ಮತದಾನ ಮಾಡ್ತಕ್ಕಂಥ ಕ್ರೂಷಿಯಲ್ ದಿನ, ಕೆಲವು ಶಾಸಕರನ್ನು ಸೆಳೆಯುವಂಥ ಕೆಲಸ ಬಿಜೆಪಿಯಿಂದ ಆಗ್ತಾ ಇದೆ ಅನ್ನೋಂಥದ್ದು. ನೋಡಿ, BJP ಪ್ರಯತ್ನ ಮಾಡ್ತಾ ಇದೆ, ಅದು ನಮ್ಗೆ ಗೊತ್ತದೆ. ಆದ್ದರಿಂದ ನಾವು ಯಾವ ಶಾಸಕರು ಅವ್ರ ಜೊತೆ ಸೆಳುವ ಪ್ರಶ್ನೆ ಬರುವುದಿಲ್ಲ. ನಾವೆಲ್ಲ ಮೀಟಿಂಗ್ ಇತ್ತು, ನಿನ್ನೆ ಮೀಟಿಂಗ್ದಲ್ಲಿ ಇದ್ದರು, ಎಲ್ಲ ಶಾಸಕರು ಪ್ರೆಸೆಂಟ್ ಇದ್ದರು. ಈಗ ಮುಂಜಾನೆ ಶಾಸಕರಿದ್ದಾರೆ, ಮತ್ತು ನಾವು ಬರ್ತಾ ಇದ್ವಿ ಈಗ ವಿಧಾನಸೌಧಗೆ ವೋಟ್ ಹಾಕಲಿಕ್ಕೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಒಂದು ವೋಟು ಇಲ್ಲೆಲ್ಲ ಹೋಗೋದಿಲ್ಲ ರೀ. ಆದರೂ ಕೂಡ ಸತತ ಪ್ರಯತ್ನ ನಡೀತಾ ಇದೆ ಸರ್. ಒಂದಷ್ಟು ವಾಕ್ಲಿಂಗ್ ವೇಳೆ ಕೂಡ ತಪ್ಪು ಮತದಾನಗಳಾಗಿದೆ ನಿನ್ನೆ ರಾತ್ರಿ ಅನ್ನೋಂಥದ್ದು. ಯಾವ ತಪ್ಪು ಮತದಾನ ಆಗಿಲ್ಲ. ಮಾಕ್ ವೋಟ್ ಹಾಕ್ಲಿಕ್ಕೆ ಹೇಳಿದರು, ಎಲ್ಲರೂ ವೋಟ್ ಹಾಕಿದ್ದಾರೆ. ಯಾವ ಪ್ರಕಾರ ವೋಟ್ ಹಾಕಬೇಕು ಅದ್ರ ಬಗ್ಗೆ ಮಾರ್ಗದರ್ಶನ ಮಾಡಿದರು. ನಂತರ ಏನು ಮಾರ್ಗದರ್ಶನ ಇತ್ತು ಆ ಪ್ರಕಾರ ಎಲ್ಲರೂ ವೋಟ್ ಹಾಕಿದ್ದಾರೆ. ಲೇಟ್ ಆಯಿತು ಇದೆಲ್ಲ ಮಾಕೆಲ್ಲ ಮುಗಿಲಿಕ್ಕೆ. ನನ್ನ ಕಡೆದಿಂದ 10:30-11 ಗಂಟೆ ಆಯಿತು ಸರ್. ಹಾಗಿದ್ರೆ ಯಾವುದೇ ಆತಂಕ ಇಲ್ಲ, ತಮ್ಮ ಅಭ್ಯರ್ಥಿಗಳು 3 ಅಭ್ಯರ್ಥಿಗಳು ಗೆಲ್ತಾರೆ ಸರ್, ಅದರಲ್ಲಿ ಯಾವ ಸಂಶಯ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಂತಹ ಆರ್ ವಿ ದೇಶಪಾಂಡೆ ಅವರ ಮಾತು. ನಮ್ಮ